ಓಂ ಪ್ರಾಣಸ್ತಥಾನುಗಮಾತ್. ಓಂ ತಂ ದೇವಾಃ ಪ್ರಾಣಯಂತ ಸಯೇಷೋಸುಃ ಸಯೇಷ ಪ್ರಾಣಃ ಸಯೇಷ ಭೂತಿಶ್ಚ. 28ನೇ ಸೂತ್ರ ಇದು, 1ನೇ ಅಧ್ಯಾಯದ 1ನೇ ಪಾದದ್ದು. ಅದರಲ್ಲಿ ಈ ಅಂತಿಮ ಪ್ರಾಣಾಧಿಕರಣದ ಈ ಸೂತ್ರದಲ್ಲಿ ಈಗ ತತ್ವಪ್ರಕಾಶಕ ನೋಡ್ತಿದ್ದೇವೆ. ವಿಷ್ಣುಮೇವಾನಯನ್ ದೇವಾಹ ಅನ್ನುವಂಥ ಒಂದು ಪುರಾಣದ ವಾಕ್ಯವನ್ನು, ಸ್ಕಂದ ಪುರಾಣದ ಮಾತನ್ನು ಆಚಾರ್ಯರು ಉದ್ಧರಿಸಿದರು. ಆ ಮೂಲಕ ವೇದ ವಾಕ್ಯಗಳಿಗೆ ಹೇಗೆ ಅರ್ಥ ಮಾಡಬೇಕು ಅಂತನ್ನೋದನ್ನು ತೋರಿಸಿದರು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಬಿಭೇತ್ಯಲ್ಪಶ್ರುತಾದ್ವೇದ ಮಾಮಯಂ ದೂಷಯೇದಿದೆ. ಇತಿಹಾಸ ಅಂದ್ರೆ ಮಹಾಭಾರತ, ಪಂಚರಾತ್ರ ಮತ್ತು ಮೂಲ ರಾಮಾಯಣ. ಹಾಗೆ ಪುರಾಣಗಳು ಅಂದ್ರೆ ಭಾಗವತವನ್ನು ಒಳಗೊಂಡಂತಹ 18 ಪುರಾಣಗಳು. ಇವುಗಳ ಮೂಲಕ ವೇದಕ್ಕೆ ಅರ್ಥ ಮಾಡಬೇಕು. ಬಿಭೇತಿ ಅಲ್ಪಶ್ರುತಾದ್ವೇದ, ವೇದಕ್ಕೆ ಯಾವುದೇ ಪುರಾಣದ ನೆರವಿಲ್ಲದೆ ಅರ್ಥ ಮಾಡುವ ಅಲ್ಪಶ್ರುತನಾದ ವ್ಯಕ್ತಿಗಿಂದ ಆ ವ್ಯಕ್ತಿಯನ್ನು ನೋಡಿದರೆ ವೇದ ಅಥವಾ ವೇದಾಭಿಮಾನಿ ದೇವತೆ ಹೆದರ್ತಾಳೆ ಅಂತ ಹೀಗೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಬಂದಿದೆ. ವೇದ ಅನ್ನೋದು ಅಪೌರುಷೇಯವಾದ ಶಬ್ದರಾಶಿ, ಪುರಾಣ ಅನ್ನೋದು ಪೌರುಷೇಯವಾದದ್ದು. ಆದ್ದರಿಂದ ಅದಕ್ಕೆ ಮಹತ್ವ ಕಡಿಮೆ. ಆದ್ದರಿಂದ ಪುರಾಣ ವಾಕ್ಯಗಳನ್ನು ಉದ್ಧರಿಸಿ ಆ ಮೂಲಕ ವೇದವಾಕ್ಯಗಳಿಗೆ ಅರ್ಥ ಹೇಳೋದು ಹೇಗೆ ಅಂತ ಸಾಮಾನ್ಯವಾಗಿ ಒಂದು ಗ್ರಹಿಕೆ ಇದೆ. ಅದೇನು ದೊಡ್ಡ ವಿಷಯ ಅಲ್ಲ. ವೇದ ವಾಕ್ಯಗಳು ಅಪೌರುಷೇಯ ಇರಬಹುದು, ಪುರಾಣ ವಾಕ್ಯಗಳು ಪೌರುಷೇಯ ಇರಬಹುದು. ಪೌರುಷೇಯ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಬರೆದಂತಹ ಪೌರುಷೇಯ ವಾಕ್ಯಗಳ ನೆರವಿನಿಂದ ನಾವು ವೇದ ವಾಕ್ಯಗಳ ಅರ್ಥ ಹೇಳ್ತಾ ಇರೋದಿಲ್ಲ. ನಾವು ಅರ್ಥ ಹೇಳ್ತಿರೋದು ವಿಷ್ಣು ವೇದ. ಇತಿಹಾಸ ಮತ್ತು ಪುರಾಣಗಳೆಲ್ಲವೂ ಕೂಡ ವಿಷ್ಣು ವೇದ ಅಂತ ಕರೆಸ್ಕೊಂಡಿದೆ. ಸರ್ವಮೂಲದಲ್ಲಿ ಆಚಾರ್ಯ ವಿಷ್ಣು ವೇದ ಅಂತ ಕರೆದಿದ್ದಾರೆ. ವಿಷ್ಣು ವೇದದ ನೆರವಿನಿಂದ ನಾವು ವೇದಗಳಿಗೆ ಅರ್ಥ ಹೇಳ್ತೇವೆ. ಮಹಾಭಾರತದಲ್ಲಂತೂ ವೇದಾನುಕ್ತಾರ್ಥ ಬ್ರಹ್ಮಿತಂ, ವೇದದಲ್ಲಿ ಇಲ್ಲದೇ ಇರುವ ಅರ್ಥ ಮಹಾಭಾರತದಲ್ಲಿದೆ ಅಂತ ಹೀಗೆ ವರ್ಣಿತ ಆಗಿದೆ. ಮಹಾಭಾರತ, ಭಾಗವತ ಹೀಗೆ ಇವೆಲ್ಲ ಒಂದೇ ನಾಣ್ಯದ ಅನೇಕ ಮುಖಗಳಷ್ಟೆ. ಮತ್ತೆ ವೇದಾನುಕ್ತಾರ್ಥ ಬ್ರಹ್ಮಿತಂ, ವೇದದಲ್ಲಿ ಇಲ್ಲದೇ ಇರುವಂತಹ ಅರ್ಥ ಮಾತ್ರ ಅಲ್ಲ, ಕೇವಲ ಈಶ್ವರ ದೃಷ್ಟಾರ್ಥಯುಕ್ತಾಂ, ಭಗವಂತನಿಗೆ ಮಾತ್ರ ಗೊತ್ತಿರುವಂತಹ ಅರ್ಥ ಎಲ್ಲವೂ ಕೂಡ ಮಹಾಭಾರತದಲ್ಲಿ ವರ್ಣಿತ ಆಗಿದೆ. ಈ ದೃಷ್ಟಿಯಿಂದ ಮಹಾಭಾರತ, ಭಾಗವತ ಅಂದ್ರೆ ಒಟ್ಟಾರೆ ಇತಿಹಾಸ ಪುರಾಣಗಳು ಬಹಳ ಮಹತ್ವದ್ದಾಗ್ತವೆ. ಆದರೆ ಕಾಲಕ್ರಮೇಣ ಈ ಇತಿಹಾಸ ಮತ್ತು ಪುರಾಣಗಳು ಬಹಳ ಪ್ರಕ್ಷೇಪ ವಿಕ್ಷೇಪಕ್ಕೊಳಗಾಗಿದ್ದರಿಂದ ಅವುಗಳ ಮಹತ್ವ ಜನಸಾಮಾನ್ಯರ ದೃಷ್ಟಿಯಿಂದ ಕ್ಷೀಣ ಆಗಿ ಹೋಗಿದೆ ಅಷ್ಟೆ. ಅವು ಎಲ್ಲಿ ಯಾವ ಸಂದರ್ಭದಲ್ಲಿ ಯಾವ ಪುರಾಣದ ವಾಕ್ಯವನ್ನು ಕೋಟ್ ಮಾಡಬೇಕು ಅಂತನ್ನೋದೇ ದೊಡ್ಡ ವಿವಾದದ ವಿಷಯ ಆಗಿಬಿಡ್ತದೆ. ಅದರಿಂದ ಅನೇಕ ಜನ ಅದನ್ನು ತಗೊಳ್ಳೋದೇ ಬೇಡ, ಆ ಪುರಾಣ ವಾಕ್ಯಗಳನ್ನು ಕೋಟ್ ಮಾಡುವುದೇ ಬೇಡ ತತ್ವ ನಿರ್ಣಯಕ್ಕಾಗಿ ಅಂತ ಮಾತಾಡುವ ಒಂದು ಸಾಧ್ಯತೆ ಇದೆ. ಆದರೆ ಹಾಗಲ್ಲ. ಯಾವುದು ಶುದ್ಧವಾದ ಶ್ಲೋಕಗಳಿವೆ, ಎಲ್ಲಾ ಪಾಠಗಳಲ್ಲೂ ಬಂದಿವೆ ಅಂತ ಅನ್ನೋದನ್ನ ನಮ್ಮಂಥವ್ರಿಗೂ ಕೂಡ, ಸಾಮಾನ್ಯರಿಗೂ ಅದನ್ನ ತೀರ್ಮಾನಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆಚಾರ್ಯರಂತೂ ಬೇಕಾದಷ್ಟು ಶುದ್ಧವಾದ ಪಾಠಗಳನ್ನು ಭಾಗವತ, ಭಾರತ ಆದಿಗಳಿಗೆ ಸಂಬಂಧಪಟ್ಟಂತೆ ತೋರಿಸಿಕೊಟ್ಟೇ ಇದ್ದಾರೆ. ಇದಲ್ಲದೆ ಶಂಕರಾಚಾರ್ಯರು ಮೊದಲಾದವರು ಕೂಡ ಬೇಕಾದಷ್ಟು ಪುರಾಣ ವಾಕ್ಯಗಳಿಂದ ಅದನ್ನು ಉದ್ಧರಿಸಿದ್ದಾರೆ. ಅದರಿಂದ ಪುರಾಣ ವಾಕ್ಯ ಅವರಿಗೂ ಕೂಡ ಸಾರಾಸಗಟಾಗಿ ನಿರಾಕರಣೆಗೆ ಯೋಗ್ಯ ಏನಲ್ಲ, ಶಾಂಕರರಿಗೂ ಕೂಡ, ಶಾಂಕರ ಭಾಷ್ಯಕ್ಕೂ ಕೂಡ ಅಂತ ನಮಗೆ ಗೊತ್ತಿರಬೇಕು. ಇಲ್ಲಿ ವಿಷ್ಣು ಅಂತಾನೆ ಬಂದಿದೆ, ಸೇಯವ ಸರ್ವವೇದೋಕ್ತಃ ಅಂತಾನೆ ಬಂದಿದೆ. ಅವನನ್ನೇ ಭೂತಿ ಅಂತ ಉಪಾಸನೆ ಮಾಡ್ತಾರೆ, ಅವನ ರಸ ಇದೆ. ತದಯಂ ಪ್ರಾಣೋಧಿತಿಷ್ಠತಿ ಅಂತ ಬಂದಾಗ ಐತರಿಯ ಆರಣ್ಯಕ ಆ ದೇಹವೆಂಬ ರಸವನ್ನ ಆ ಪ್ರಾಣ ಏರಿರ್ತಾನೆ ಅಂತ ಬಂದಿದೆ. ಆ ಪ್ರಾಣ ಯಾರು ಅಂದ್ರೆ ಭಗವಂತನೇ ಪ್ರಾಣ. ದೇಹವೆಂಬ ರಥವನ್ನು ಅವನೇ ಏರಿ ಬರ್ತಾನೆ ಅಂತ ಸ್ಕಂದ ಪುರಾಣದಲ್ಲಿ ಸ್ಪಷ್ಟವಾಗಿದೆ. ಹೀಗೆ ಏಕಪ್ರಕಾರೇಣ ಪ್ರಬಲಾತ್ ಪ್ರಕಾರದ್ವಯೇನಾಪಿ ಪ್ರಬಲಸ್ಯ ಆಧಿಕ್ಯೇನ ನಿರ್ಣಯೋಪಪತ್ತಿ ಇತಿ ಭಾವಃ. ನೀವು ಲಿಂಗವನ್ನ ಆಶ್ರಯಿಸಿದ್ರಿ,
ಆ ಲಿಂಗ ಅಂತನ್ನೋದು ಒಂದು ರೀತಿಯಿಂದ ಮಾತ್ರ ಪ್ರಬಲ ಆಗಿತ್ತು. ಅಂದ್ರೆ ಸ್ವಭಾವತಃ ಬಲಶಾಲಿ ಅಂತ ನಿಮ್ಮ ಅಭಿಪ್ರಾಯ. ಹೀಗೆ ಒಂದು ದೃಷ್ಟಿಯಿಂದ ಮಾತ್ರ ಅದು ಪ್ರಬಲ ಆಗಿತ್ತು. ಇಂದ್ರಿಯ ಗಣ ಪಠಿತತ್ವ, ಇಂದ್ರಿಯ ಸಹ ಪಠಿತತ್ವ ಅನ್ನೋದು ನಿಮ್ಮ ಲಿಂಗ, ನೀವು ನೆಚ್ಚಿಕೊಂಡಂತಹ ಲಿಂಗ. ಅದಕ್ಕಿಂತ ಪ್ರಕಾರದ್ವಯೇನಾಪಿ, ಎರಡು ರೀತಿಯಿಂದಲೂ ಕೂಡ ನಾವು ತೋರಿಸಿರುವಂತಹ ಲಿಂಗ ಅಂತನ್ನೋದು ಪ್ರಬಲ ಆಗಿದೆ. ಒಂದು ಬಹುತ್ವೇನ, ಅನೇಕ ಪ್ರಮಾಣಗಳನ್ನ ನಾವು ಉದ್ಧರಿಸಿದ್ವಿ. ಒಂದು ಬಹು ಪ್ರಮಾಣಗಳಿರುವುದು, ಇನ್ನೊಂದು ಅಲ್ಲಿ ಸ್ಪಷ್ಟವಾಗಿ ವಿಷ್ಣು ಅಂತಲೇ ಶಬ್ದ ಇರುವುದು ಪುರಾಣ ವಾಕ್ಯಗಳಲ್ಲಿ. ವೇದವಾಕ್ಯಗಳಲ್ಲೂ ಇದೆ, ಆದರೆ ವೇದವಾಕ್ಯಗಳಲ್ಲಿ ಆ ವಿಷ್ಣುವಿನ ಲಿಂಗಗಳನ್ನು ಪ್ರತಿಪಾದನೆ ಮಾಡುವ ಶಬ್ದಗಳು ನಿಮಗೆ ಸಮಾಧಾನ ಕೊಡದೆ ಹೋದರೆ ಪುರಾಣ ವಾಕ್ಯಗಳನ್ನು ಅವಲಂಬಿಸಬೇಕಾಗ್ತದೆ. ಹೀಗೆ ಅನನ್ಯಥಾ ಸಿದ್ಧತ್ವ, ಇಲ್ಲೆಲ್ಲ ತದ್ರಥೋ ದೇಹ ಉಚ್ಯತೆ ಅಂತಿಗೆಲ್ಲ ಬಂದಿರುವುದರಿಂದ ಇಂಥ ಪುರಾಣ ವಾಕ್ಯಗಳಿಂದ ಸ್ಪಷ್ಟವಾಗಿ ವಿಷ್ಣು ಅಂತಲೇ ಬಂದಿರುವ ಮಾತುಗಳನ್ನು ನಾವು ತಗೊಂಡದ್ದು ಸ್ವೀಕಾರ ಮಾಡಬೇಕು. ಸ್ಕಂದ ಪುರಾಣದ ಮಾತ್ರಕ್ಕೆ ಅದು ತಾಮಸ ಪುರಾಣ ಅಥವಾ ರಾಜಸ ಪುರಾಣ, ಅದರಿಂದ ಕೋಟ್ ಮಾಡಬಾರದು ಅಂತ ಅರ್ಥ ಅಲ್ಲ. ಆಚಾರ್ಯರ ದೃಷ್ಟಿಯಲ್ಲಿ ವೈಷ್ಣವ ಪುರಾಣಗಳು, ಬ್ರಾಹ್ಮ ಪುರಾಣಗಳು ಮತ್ತು ರಾಜಸ ಪುರಾಣ ಮತ್ತು ಶೈವ ಪುರಾಣಗಳು ಅಂತ ಮೂರು ವಿಭಾಗ ಇದೆ. ಸಾತ್ವಿಕ, ರಾಜಸ, ತಾಮಸ ಅನ್ನೋ ವಿಭಾಗ ಆಚಾರ್ಯರ ಮಾತಿನಲ್ಲಿ ಇಲ್ಲ. ಅದೇನೇ ಇರಲಿ, ನಾವು ಅದಕ್ಕೆ ಹೆಸರು ಏನೇ ಕೊಡೋಣ, ಅದು ಆ ಕಡೆ ಇರಲಿ. ಮೂರೂ ಪ್ರಮಾಣಗಳು ಕೂಡ ಯಥೋಚಿತವಾಗಿ ಗ್ರಾಹ್ಯವೇ. ಅದಕ್ಕೆ ಆಚಾರ್ಯರು ತದುಕ್ತಂ ಸ್ಕಾಂದೇ ಚ ಶೈವೇ ಚ ಸ್ಕಾಂದೆ ಕೆಲವು ಕಡೆ ಹೇಳ್ತಿರ್ತಾರೆ. ನೀವು ನಿಮ್ಮ ಸಿದ್ಧಾಂತವನ್ನ, ವಿಷ್ಣು ಸರ್ವೋತ್ತಮತ್ವಕ್ಕೆ ವಿರೋಧಿಯಾದ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವ ಭರದಲ್ಲಿ ಯಾವ್ದಾವುದೋ ಮಾತುಗಳನ್ನು ಕೋಟ್ ಮಾಡ್ತಿರ್ತಿರಲ್ಲ, ಸ್ವಲ್ಪ ಗಮನಿಸಿ. ಶೈವೇಚ ಸ್ಕಾಂದೆ ಅಂತಾರೆ, ಕೆಲವು ಕಡೆ ಹಿಂದೆ ಬಂದಿದೆ ಆ ತರ. ಅದೇನು ಶೈವೇಚ ಸ್ಕಾಂದೆ ಅಂದ್ರೆ ಶಿವಪುರಾಣ ಅಂತ ಕರೆಸ್ಕೊಂಡಿರುವ ಸ್ಕಂದ ಪುರಾಣದಲ್ಲೇ ಅದು ಬಂದಿದೆ, ಅದನ್ನು ಗಮನಿಸಿ. ಶಿವನ ಸರ್ವೋತ್ತಮತ್ವವನ್ನ, ಸ್ಕಂದ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ಕೆಲವು ಪುರಾಣಗಳಲ್ಲೇ ಆ ತರದ ಮಾತುಗಳು ಬಂದಿವೆ. ವಿಷ್ಣುವಿನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತಹ ಪುರಾಣಗಳಲ್ಲಿ ಆ ಮಾತು ಬಂದ್ರೆ ಅದಂತೂ ಗ್ರಾಹ್ಯವೇ, ಅದೇನು ಆಶ್ಚರ್ಯದ ವಿಷಯ ಅಲ್ಲ. ಶಿವನ ಸರ್ವೋತ್ತಮತ್ವ ಎಲ್ಲಿ ಪ್ರತಿಪಾದನೆ ಮಾಡಲಿಕ್ಕೆ ಹೊರಟಂತೆ ಕಾಣಿಸ್ತದೆ ಸ್ಥೂಲ ದೃಷ್ಟಿಗಾದ್ರೂ, ಅಂತಹ ಪುರಾಣಗಳಲ್ಲೇ ಈ ಮಾತುಗಳು ಬಂದಿವೆ. ಶೈವೇ ಸ್ಕಾಂದೇ ಚ ಏತದಪ್ಯುಕ್ತಂ ಅಂತ ಆಚಾರ್ಯರು ಅನೇಕ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. ಆ ಥರ ಇಲ್ಲಿ ಸ್ಕಾಂದೆ ಅಂತ, ಇಲ್ಲಿ ಬರೇ ಸ್ಕಾಂದೆ ಅಂತಿದೆ, ಬೇರೆ ಕಡೆ ಕೆಲವು ಕಡೆ ಶೈವೇ ಸ್ಕಾಂದೆ ಅಂತ ಬಂದದನ್ನ ನಾನು ಹೇಳಿದೆ ಅಷ್ಟೆ. ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡುವ ನಿಟ್ಟಿನಲ್ಲಿ ಅದು ಹೇಗೆ ಸಾಧ್ಯ ಆಗ್ತದೆ? ಬೇರೆ ಬೇರೆ ಪುರಾಣಗಳನ್ನು ನಾವು ತಗೊಂಡಿರ್ತೇವೆ. ಅಲ್ಲಿ ಕೆಲವು ಕಡೆ ನಿಮಗೆ ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿ ಶೈವ ಪುರಾಣಗಳಲ್ಲಿ, ಬ್ರಾಹ್ಮ ಪುರಾಣಗಳಲ್ಲಿ ಬಂದಂತ ವಿಷ್ಣುವಿನ ಮಹತ್ವವನ್ನು ಹೇಳುವ ಶ್ಲೋಕವನ್ನು ಕೋಟ್ ಮಾಡ್ತೀವಿ. ಅಲ್ಲೇ ಕೆಲವು ಕಡೆ ಬ್ರಹ್ಮಾದಿಗಳ ಸರ್ವೋತ್ತಮತ್ವವನ್ನು ಹೇಳುವಂತಹ ಮಾತುಗಳು ಇರ್ತಾವಲ್ಲ ಅಂತ ಪ್ರಶ್ನೆ ನಮಗೆ ಬರ್ತದೆ. ಅದಕ್ಕೆ ಅಲ್ಲಿ ಬ್ರಹ್ಮನೇ ಸರ್ವೋತ್ತಮ, ಶಿವನೇ ಸರ್ವೋತ್ತಮ, ಸ್ಕಂದನೇ ಸರ್ವೋತ್ತಮ ಅಂತ ಬಂದ್ರೆ ಆ ಶಬ್ದಗಳಿಗೆ ಏನು ಅರ್ಥ ಮಾಡಬೇಕು? ಅಲ್ಲೆಲ್ಲ ಅದನ್ನೆಲ್ಲ ಭಗವತ್ಪರತೆಯ ವ್ಯಾಖ್ಯಾನ ಮಾಡಬೇಕು. ಇದು ಒಂದು ವಿಧಾನ. ಆದ್ರಿಂದಲೇ ಕೇವಲ ಶೈವ ಪುರಾಣಗಳು, ಕೇವಲ ರಾಜಸ ಪುರಾಣಗಳು ಮಾತ್ರ ಅಲ್ಲ, ಈ ಕಡೆ ವೈಷ್ಣವ ಪುರಾಣಗಳನ್ನು ತಗೊಳ್ಬೇಕು, ಮಹಾಭಾರತಾದಿಗಳನ್ನು ತಗೊಳ್ಬೇಕು, ಮತ್ತೆ ವೇದಗಳನ್ನು ತಗೊಳ್ಬೇಕು. ಎಲ್ಲವನ್ನು ತೆಗೆದುಕೊಂಡಾಗಲೇ ಒಂದು ಈ ಮಚಿತಾರ್ಥ ಹೊರಡೋದು ಸಾಧ್ಯ. ಎಷ್ಟೇ ಆದರೂ ಈ ನಮ್ಮಂಥ ಈ ಸಾಮಾನ್ಯ ಸ್ಥಿತಿಯಲ್ಲಿದ್ದವರಿಗೆ ಯಾವ ವಾಕ್ಯವನ್ನು ಎಲ್ಲಿ ಎಷ್ಟರ ಮಟ್ಟಿಗೆ ತಗೊಳ್ಬೇಕು ಅಂತ ಅನ್ನೋದು ತುಂಬಾ ಕಷ್ಟದ ಸಂಗತಿನೇ ಆಗ್ತದೆ. ಆಚಾರ್ಯರು ಅದನ್ನು ಹೇಳಿದ್ರು, ಅದರಿಂದ ಅದು ಸಾಧ್ಯ ಆಗ್ತದೆ ಅಷ್ಟೆ. ನಾವೇ ಅದನ್ನು ಮಥನ ಮಾಡುವುದಾದ್ರೆ ಸ್ವಲ್ಪ ಕಷ್ಟನೇ ಇರ್ಲಿ. ಮತ್ತೆ ಭಗವಂತ ಸರ್ವಶಬ್ದ ವಾಚ್ಯನಾದ್ರಿಂದ ಸ್ಕಂದ ಶಬ್ದದಿಂದಲೂ, ಶಿವ ಶಬ್ದದಿಂದಲೂ, ಬ್ರಹ್ಮ ಶಬ್ದದಿಂದಲೂ ಅವನೇ ವಾಚ್ಯ. ಎಂ ಬ್ರಹ್ಮಾಣ ಮಾಹೋ ಎಂ ಅಗ್ನಿಂ ಎಂ ವರುಣಂ ಅಂತೀಗೆಲ್ಲ ಬರ್ತಿದೆಯಲ್ಲ, ಅದರಿಂದ ಅವನೇ ಸರ್ವಶಬ್ದ ವಾಚ್ಯ. ಆದ್ರಿಂದ ಆ ಸಿದ್ಧಾಂತವನ್ನು ಅವಲಂಬಿಸಿ ನಾವು ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತೀವಿ ಅಂತ ಒಂದು ವಿಷಯ. ಅದಲ್ಲದೆ ಹೋದ್ರೂ ಕೂಡ ನನ್ನ ಅಭಿಪ್ರಾಯದಂತೆ, ಬಹುಶಃ ನಂದೇ ಅಭಿಪ್ರಾಯ ಅಂತಲ್ಲ, ಬಂದಿರ್ತದೆ ಶಾಸ್ತ್ರದಲ್ಲಿ, ಸಕಲ ಎಲ್ಲಾ ಅಕ್ಷರಗಳಿಂದಲೂ ಎಲ್ಲಾ ಪದಗಳಿಂದಲೂ ಭಗವಂತ ವಾಚ್ಯ ಅಂತ ಅನ್ನೋದು ಹೆಚ್ಚಿನ ಸಿದ್ಧಾಂತ ಆಯಿತು. ಅದು ಸ್ವಲ್ಪ ಹೈಯರ್ ಸ್ಟಡಿ ಆಯಿತು. ಸಾಮಾನ್ಯವಾಗಿ ಭಗವಂತ ಸರ್ವಶಬ್ದ ವಾಚ್ಯ ಅಲ್ಲ ಅಂತ, ಸರ್ವಶಬ್ದ ವಾಚ್ಯ ಅಂತ ಅನ್ನೋದನ್ನು ಬದಿಗಿಟ್ಟರೂ ಕೂಡ ಭಾರತ ಭಾಗವತಾದಿಗಳಲ್ಲಿ ಬಂದಿರೋ ಗ್ರಂಥವನ್ನ ಮಾತುಗಳನ್ನು ಗಮನಿಸಿದ್ರೆ, ಮತ್ತೆ ಈ ರಾಜಸ, ಈ ಶೈವ, ಬ್ರಾಹ್ಮ ಪುರಾಣಗಳ ಮಾತುಗಳನ್ನು ಗಮನಿಸಿದ್ರೆ ಅದನ್ನು ತೀರ್ಮಾನಿಸಬಹುದು ಅಂತ ನನಗನ್ನಿಸ್ತದೆ. ಈಗ
ಮಹಾಭಾರತದಲ್ಲಿ ರುದ್ರಂ ಸಮಾಶ್ರಿತ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿತ್ ಉಪಾಶ್ರಿತ ಅಂತ ಅನುಶಾಸನ ಪರ್ವದಲ್ಲಿ, ಆ ವೈಷ್ಣವ ಧರ್ಮ ಪರ್ವದಲ್ಲಿ ಮಾತಿದೆ. ಆಚಾರ್ಯರನ್ನು ಸರ್ವಮೂಲದಲ್ಲಿ ಉದ್ಧರಿಸಿದ್ದಾರೆ. ಎಲ್ಲಾ ದೇವತೆಗಳು ರುದ್ರನನ್ನು ಅವಲಂಬಿಸಿದ್ದಾರೆ. ರುದ್ರ ಬ್ರಹ್ಮನನ್ನ, ಬ್ರಹ್ಮ ನನ್ನನ್ನ, ನಾನು ಯಾರನ್ನೂ ಅವಲಂಬಿಸಿಲ್ಲ ಅನ್ನುವಂತಹ ಮಾತುಗಳಿವೆ. ಈ ಇನ್ನೊಂದು ಇಲ್ಲಿ ಶೈವೇಚ ಸ್ಕಾಂದೆ ಅಂತ ನಾನು ಹೇಳಿದ್ನಲ್ಲ, ಆ ಶೈವೇಚ ಸ್ಕಾಂದೆ ಅಂತ ಅನ್ನೋದು ಹಿಂದೆ ಬಂದಿದ್ದು. ಈ ನಾವು ಹಿಂದೆ ಜಿಜ್ಞಾಸಾಧಿಕರಣ ಮತ್ತು ಜನ್ಮಾಧಿಕರಣ ಇತ್ಯಾದಿಗಳನ್ನ ನೋಡಿದ್ವಲ್ಲ, ಅಲ್ಲಿ ಬಂದಿರುವಂತಹ ಮಾತು. ಶಪಚಾದಪಿ ಕಷ್ಟತ್ವಂ ಬ್ರಹ್ಮೇಶ ಅನಾದಯ ಸುರಾಹ ತದೈವಾಚ್ಯುತಯಾಂತ್ಯೇವ ಯದೈವತ್ವಂ ಪರಾಂಕಃ ಅಂತ ಶೈವೇಚ ಸ್ಕಾಂದೆ. ಶಿವಪರ ಅಂತ ಕಾಣಿಸಿಕೊಳ್ಳುವ ಸ್ಕಂದ ಪುರಾಣದಲ್ಲೂ ಈ ಮಾತು ಬಂದಿದೆ. ನಿನ್ನ ಅನುಗ್ರಹವಿಲ್ಲದೆ ಹೋದ್ರೆ ಈ ಬ್ರಹ್ಮಾದಿ ದೇವತೆಗಳು ಕೂಡ ತುಂಬಾ ಕಷ್ಟದ ಸ್ಥಿತಿಗೆ ಸಿಲುಕ್ತಾರೆ. ಮುಂದೆ ಬ್ರಾಹ್ಮೇಚ ಬ್ರಹ್ಮವೇ ಬರುತ್ತೆ. ಮತ್ತೆ ಬ್ರಹ್ಮನ ಸರ್ವೋತ್ತಮತ್ವವನ್ನು ಹೇಳುವಂತೆ ಕಾಣುವ ಬ್ರಹ್ಮವೈವರ್ತ ಪುರಾಣದಲ್ಲಿ ಕೂಡ ಹೀಗೊಂದು ಮಾತಿದೆ. ನಾಹಂ ನಚ ಶಿವೋನ್ಯೇಚ ತಚ್ಚಕ್ತಿ ಏಕಾಂಶ ಭಾಗಿನಃ ಬಾಲಕ್ರೀಡನ ಕೈಲಿಯದ್ವತ್ ಕ್ರೀಡತೆ ಯಸ್ಮಾಭಿರಚ್ಯುತಃ. ಸ್ವಯಂ ಚತುರ್ಮುಖ ಹೇಳೋ ಮಾತು. ನಾನಾಗಲಿ ಶಿವನಾಗಲಿ ಆ ಭಗವಂತನ ಒಂದು ಅಂಶ, ಅನಂತ ಅಂಶದ ಅನಂತ ಮಹಿಮೆಯ ಒಂದು ಅಂಶಕ್ಕೂ ಸಮಾನರಲ್ಲ. ಒಬ್ಬ ಬಾಲಕ ಆಟಿಕೆ ಸಾಮಾನುಗಳ ಜೊತೆ ಆಡುವಂತೆ ಭಗವಂತನ ಜೊತೆಗೆ ಆಡುತ್ತಿದ್ದಾನೆ ಅಂತ ಹೀಗೆಲ್ಲ ಕೆಲವು ಮಾತುಗಳಿವೆ. ಇಂಥವು ಇವು ಸ್ಪಷ್ಟವಾದ ಮಾತುಗಳು. ಅವನ ಮಹಿಮೆಯನ್ನ ಇವ್ರು ಯಾರು ಕೂಡ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಭಾಗವತದಲ್ಲೂ ಕೂಡ ಯಸ್ಯಾತ್ಮಯೋಗ ರಚಿತಂ ನ ವಿದುರುವಿರಿಂಚ ರುದ್ರಾದಯ ಸುಮತಯ ಪತಯೋ ಗಿರಾಂ ಯೇ ತ್ವನ್ಮಾಯಯ ವಿಹತ ದೃಷ್ಟಯ ಏತದಂಜಃ ಕಿಂ ತಸ್ಯತೆ ವಯಂ ಅಸನ್ಮತಯೋ ಗೃಣೀಮ ಅಂತ ಮಾತಿದೆ. ಭಗವಂತನ ಮಹಾಮಹಿಮೆಯಿಂದ ರಚಿತವಾದ ಈ ಸೃಷ್ಟಿ, ಈ ವ್ಯವಸ್ಥೆ ಇದೇನಿದೆ, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬ್ರಹ್ಮ ವಿರಿಂಚ ಅಂದ್ರೆ ರುದ್ರ, ವಿರಿಂಚ ರುದ್ರಾದಯ ಸುಮತಯ, ಬ್ರಹ್ಮರುದ್ರಾದಿ ಮಹಾಜ್ಞಾನಿಗಳಿಗೂ ಸಾಧ್ಯ ಆಗೋದಿಲ್ಲ. ಪತಯ ಗಿರಾಮ್, ದೊಡ್ಡ ದೊಡ್ಡ ವಾಗ್ಮಿಗಳು, ಅವರಿಗೂ ಕೂಡ ಅದು ಸಾಧ್ಯ ಆಗೋದಿಲ್ಲ. ಮತ್ತೆ ನಮ್ಮಂಥವ್ರಿಗೆ ಇದು ಹೇಗೆ ಸಾಧ್ಯ ಆಗ್ತದೆ ಅಂತ ಅಲ್ಲಿ ಇಂಥ ಕೆಲವು ಸ್ಪಷ್ಟವಾದ ಮಾತುಗಳಿವೆ. ಆದ್ರಿಂದ ಸರ್ವಶಬ್ದ ವಾಚ್ಯತ್ವ ಅಂತ ಅನ್ನೋದಿದ್ರಂತೂ ಬಹಳ ಸುಲಭ ಆಯಿತು. ಆ ಸರ್ವಶಬ್ದ ವಾಚ್ಯತ್ವಕ್ಕೂ ಕೂಡ ವಿಷ್ಣು ಸರ್ವೋತ್ತಮತ್ವದ ನೆರವು ಬೇಕಾಗ್ತದೆ. ವಿಷ್ಣು ಸರ್ವೋತ್ತಮ ಆದ್ರಿಂದ ಸರ್ವಶಬ್ದ ವಾಚ್ಯ, ಸರ್ವಶಬ್ದ ವಾಚ್ಯನಾದ್ರಿಂದ ಅವನು ಸರ್ವೋತ್ತಮ ಅಂತ ಹೀಗೆ ಅವೆರಡಕ್ಕೂ ಪರಸ್ಪರ ನೆರವು ಕೂಡ ಬೇಕಾಗ್ತದೆ. ಸಿದ್ಧಾಂತದಲ್ಲಿ ಒಂದು ಪ್ರಮೇಯಕ್ಕೂ ಮತ್ತೊಂದು ಪ್ರಮೇಯಕ್ಕೂ ಒಂದಿಷ್ಟು ಅವಲಂಬನೆ ಇದ್ದೇ ಇರ್ತದೆ ಒಂದೊಂದು ದೃಷ್ಟಿಯಿಂದ. ಕೆಲವು ದೃಷ್ಟಿಯಿಂದ ಅವು ಸ್ವತಂತ್ರ ಪ್ರಮೇಯಗಳು ಕೂಡ ಆಗ್ತವೆ. ಆದ್ರಿಂದ ಸರ್ವಶಬ್ದ ವಾಚ್ಯತ್ವವನ್ನ ಒಪ್ಕೊಂಡಂತೂ ಬಹಳ ಉತ್ತಮ ಆಯಿತು. ಅದನ್ನು ಒಪ್ಕೊಳ್ಳದೆ ಹೋದ್ರೂ ಕೂಡ ಇಂಥ ಕೆಲವು ಅಪವಾದ ರಹಿತವಾದ ಮಾತುಗಳಿಂದ ಅವನನ್ನ ಹಾಗೆ ಒಪ್ಪಬೇಕಾಗ್ತದೆ ಅಂತ ನನ್ನ ಅಭಿಪ್ರಾಯ. ನಾವು ಈಗಿರುವ ಸ್ಥಿತಿಯಲ್ಲಿ ಮಾಧ್ವರಾಗಲಿ, ಅಂದ್ರೆ ಆಚಾರ್ಯ ಸಿದ್ಧಾಂತವನ್ನು ಒಪ್ಕೊಂಡವರಾಗಲಿ, ವಿಶಿಷ್ಟಾದ್ವೈತಿಗಳಾಗಲಿ, ಅದ್ವೈತಿಗಳಾಗಲಿ, ಮತ್ತಾರೇ ಆಗಲಿ, ತಾರ್ಕಿಕರಾಗಲಿ, ಎಲ್ಲರೂ ಕೂಡ ಒಂದೇ ಹಂತದಲ್ಲಿ ಇದ್ದೇವೆ. ಆಚಾರ್ಯ ಸಿದ್ಧಾಂತವನ್ನು ಒಪ್ಕೊಂಡು ಮೇಲಿನ ಹಂತಕ್ಕೆ ಹೋದವರು ಕೆಲವರು ಇರ್ತಾರೆ, ನಾವು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮಂಥವ್ರ ಸ್ಥಿತಿ ಏನು ಅಂತ ಅನ್ನೋದನ್ನ ನಾನೀಗ ಹೇಳಿದೆ ಅಷ್ಟೆ. ಆದ್ರಿಂದ ಈ ವೇದ ಪ್ರಮಾಣ ಅಂತ ಅನ್ನೋದಿದೆಯಲ್ಲ, ವೇದ ಪ್ರಮಾಣ ಅಂತ ಅನ್ನೋದು ನಾವೀಗ ಪ್ರಮಾಣ ಲಕ್ಷಣವನ್ನು ನೋಡ್ತಾ ಇದ್ದೀವಲ್ಲ, ಪ್ರತ್ಯಕ್ಷ, ಅನುಮಾನ, ಆಗಮ ಅಂತ 3 ಪ್ರಮಾಣಗಳು. ಪೃಷ್ಟೇನ ಆಗಮಯವಾದು ವಕ್ತವ್ಯ ಸಾಧ್ಯ ಸಿದ್ಧೆಯೇ. ಏನಾದರೂ ಚರ್ಚೆ ವಿವಾದ ನಡೆದಾಗ ಮೊದಲು ಆಗಮವನ್ನೇ ಹೇಳಬೇಕು, ಬೇರೆ ಪ್ರಮಾಣಗಳನ್ನು ಹೇಳಬಾರದು ಅಂತ ಬಂದಿದೆ ಇಲ್ಲಿ. ಆದ್ರೆ ಆಗಮದ ಗತಿ ಏನಾಗಿಬಿಟ್ಟಿದೆ ಅಂದ್ರೆ, ಈ ಆಗಮ ಅಂತ ಅನ್ನೋದು ನಾವು ಈಗಾಗಲೇ ಬ್ರಹ್ಮಸೂತ್ರ ಭಾಷ್ಯದಲ್ಲೇ ಮುಂದೆ ಬರುವಂತಹ ಒಂದು ಮಾತಿಗೆ, ಅದನ್ನು ಬಹಳ ಹಿಂದೆನೂ ಒಂದ್ಸರಿ ಹೇಳಿದ್ದೆ. ಶಾಸ್ತ್ರಾರ್ಥಯುಕ್ತಾನುಭವ ಪ್ರಮಾಣಂ ತೂತ್ತಮಂ ಮತಂ ಮಧ್ಯಮಂ ತ್ವಾಗಮೋಜ್ಞೇಯ ಪ್ರತ್ಯಕ್ಷ ಮಧಮಂ ಸ್ಮೃತಂ. ಪರಮ ಪ್ರಮಾಣ, ಅತ್ಯಂತ ಉಚ್ಚವಾದ ಪ್ರಮಾಣ ಅಪೌರುಷೇಯ ಆದ್ರಿಂದ ವೇದ, ಮತ್ತು ವಿಷ್ಣುವಿನಿಂದ ರಚಿತ ಆದ್ರಿಂದ ಭಾಗವತ ಭಾರತಾದಿಗಳು, ಇವೆಲ್ಲ ಪರಮ ಪ್ರಮಾಣ ಅಂದ್ರೆ ಫಂಡಮೆಂಟಲಿ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ನಮ್ಮ ಪಾಲಿಗೆ ಅದೇನಾಗಿದೆ, ಮಧ್ಯಮ ಪ್ರಮಾಣ ಆಗಿದೆ. ಯಾಕೆ ಮಧ್ಯಮ ಪ್ರಮಾಣ ಆಗಿದೆ ಅಂದ್ರೆ, ಶಾಸ್ತ್ರಾರ್ಥ ಯುಕ್ತವಾದ ಅನುಭವವೇ ಶ್ರೇಷ್ಠ ಪ್ರಮಾಣ ಅಂತ ಆಚಾರ್ಯರು ಸೂತ್ರ ಭಾಷ್ಯದಲ್ಲೇ ಮುಂದೆ ಹೇಳ್ತಾರೆ. ನಮಗೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು ಮತ್ತು ಅದು ಅನುಭವಕ್ಕೆ ಬಂದಬೇಕು. ಹಾಗೆ ಬಂದಾಗ ಅಂಥ ಅನುಭವ ಏನಿದೆ, ಶಾಸ್ತ್ರಾರ್ಥದ ಶ್ರವಣ ಮನನದ ಜೊತೆಗೂಡಿದ ಅನುಭವ, ಅದೇ ಪರಮ ಪ್ರಮಾಣ. ಅದು ನಮ್ಮ ಪಾದಿಗೆ ಯಾರಿಗೂ ಇನ್ನೂ ಬಂದಿಲ್ಲ. ಆದ್ರಿಂದ
ಪರಮ ಪ್ರಮಾಣವಾದಂತಹ ವೇದವು ನಮ್ಮ ಪಾಲಿಗೆ ಮಧ್ಯಮ ಪ್ರಮಾಣ ಆಗಿದೆ. ಮಧ್ಯಮಂ ತ್ವಾಗಮೋಜ್ಞೇಯ. ಪ್ರತ್ಯಕ್ಷ ಅಂತೂ ರೂಲ್ಡ್ ಔಟ್, ಪ್ರತ್ಯಕ್ಷ ಅಧಮಂ ಸ್ಮೃತಂ. ಹೀಗೆ ನಮ್ಮ ಪಾಲಿಗೆ ವೇದ ಅನ್ನೋದು ಭಾರತ ಭಾಗವತಾದಿಗಳು ಮಧ್ಯಮ ಪ್ರಮಾಣ ಆಗಿವೆ ಅಂತ ಅನ್ನೋದನ್ನು ಗಮನಿಸಬೇಕು. ನಾವಿನ್ನೂ ಆ ಲೆವೆಲ್ಗೆ ಇರಲಿಲ್ಲ. ಆದ್ರಿಂದಲೇ ಮಧ್ಯಮ ಪ್ರಮಾಣ ಆದ್ರಿಂದಲೇ ನಮಗೆ ನಾವು ಹೀಗೆ ಮಾತಾಡ್ತೀವಿ, ಅವ್ರು ಹಾಗೆ ಮಾತಾಡ್ತಾರೆ, ಮತ್ತೊಬ್ರು ಮತ್ತೊಂದು ಥರ ಮಾತಾಡ್ತಾರೆ. ಇದು ಈ ಕಾರಣದಿಂದಾಗಿ ನಾವು ಇನ್ನೊಬ್ಬರಿಗೆ ಈ ಮಧ್ಯಮ ಪ್ರಮಾಣ, ನಾವು ತಿಳ್ಕೊಂಡಿರುವುದೇ ಮಧ್ಯಮ ಪ್ರಮಾಣವನ್ನು ಈಗ ಅದನ್ನೇ ಅವಲಂಬಿಸಿಕೊಂಡಿರೋದು. ಈ ಮಧ್ಯಮ ಪ್ರಮಾಣವನ್ನು ಅವಲಂಬಿಸಿ ನಾವು ಇನ್ನೊಬ್ಬರಿಗೆ ಪ್ರವಚನ ಪಾಠ ಮಾಡಿದಾಗಲೂ ಕೂಡ ಅಲ್ಲಿ ಬರುವಂತಹ ಜ್ಞಾನಕ್ಕೆ ಅಷ್ಟು ದಾರ್ಢ್ಯ ಇರೋದಿಲ್ಲ. ಇದು ಸಮಸ್ಯೆ ಇದೆ. ಅದಕ್ಕಾಗಿ ಅದನ್ನೆಲ್ಲ ಇದೊಂದು ಪ್ರೊಸೆಸ್ ಇದೆ. ಅಷ್ಟು ಸುಲಭವಾಗಿ ಒಮ್ಮೆಲೆ ಯಾವ ವಿಷಯನೂ ಕೂಡ ತಿಳಿಯುವಂಥದ್ದಲ್ಲ. ಈ ದೃಢವಾದ ಪರೋಕ್ಷ ಜ್ಞಾನ, ನಮಗೀಗ ಮೊದಲು ಪರೋಕ್ಷ ಜ್ಞಾನದ ಇಂಡೈರೆಕ್ಟ್ ಪರ್ಸೆಪ್ಷನ್ ಹಂತದಲ್ಲಿದ್ದೇವೆ. ದೃಢವಾದ ಪರೋಕ್ಷ ಜ್ಞಾನ ಬಂದು, ಅದಾದ್ಮೇಲೆ ಮಾನಸಾಪರೋಕ್ಷ ಬಂದು, ಅದಾದ್ಮೇಲೆ ಸ್ವರೂಪಾಪರೋಕ್ಷ ಬರಬೇಕು. ಸ್ವರೂಪಾಪರೋಕ್ಷ ಬಂದಾಗ ಸ್ವರೂಪ ಜ್ಞಾನದ ಸಮ್ಯಕ್ ಗತಿರ್ ವಿಷ್ಣು ಕಥಾ ಸುಚ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ, ಸಾಧಕನಿಗೆ ಸ್ವರೂಪಾಪರೋಕ್ಷ ಬಂದಾಗ ಆವಾಗ ಅವನು ಮುಂದೆ ಏನ್ ಮಾಡ್ತಾನೆ, ರತಿರ್ ವಿಷ್ಣು ಕಥಾಸು, ಭಗವಂತನ ಕುರಿತು ಶ್ರವಣ ಮನನ ಇತ್ಯಾದಿಗಳನ್ನು ಮಾಡುವುದರಲ್ಲಿ ನಿಜವಾದ ಆಸಕ್ತಿಯನ್ನು ಆವಾಗ ತೋರಿಸ್ತಾನಂತೆ. ನಾವೀಗ ನಿಮಗಿರುವಂತಹ ಆಸಕ್ತಿಗಳೆಲ್ಲ ಏನಿವೆ ತುಂಬಾ ಸ್ಥೂಲವಾದ ಆಸಕ್ತಿಗಳು, ಯಾವುದೋ ಜೆನೆಟಿಕ್ ಫೋರ್ಸ್ನಿಂದ ಎನ್ವಿರಾನ್ಮೆಂಟಲ್ ಫೋರ್ಸ್ನಿಂದ ಬಂದಿರುವಂತಹ ಆಸಕ್ತಿಗಳು. ಹಾಗಾಗಿ ಇದರಲ್ಲಿ ಎಲ್ಲ ಏರ್ಪೇರ್ ಆಗ್ತದೆ. ಬರುವಂತ ಜ್ಞಾನವೂ ಕೂಡ ಅಷ್ಟು ದೃಢವಾಗಿರೋದಿಲ್ಲ. ಸ್ವರೂಪ ಜ್ಞಾನ ಬಂದ ಮೇಲೆ ಚೆನ್ನಾಗಿ ಶ್ರವಣ ಮನನ ಮಾಡ್ತಾನೆ. ಅಂಥವನು ಮಾಡುವ ಪಾಠ ಪ್ರವಚನದಿಂದ ಆ ಕೇಳುವವರಿಗೂ ಕೂಡ ಲಾಭ ಆಗ್ತದೆ. ಅವನ ಪಾಲಿಗೆ ಅದು ಈ ವೇದ ಮತ್ತು ವಿಷ್ಣು ವೇದ ಎರಡು ಕೂಡ ಉತ್ತಮ ಪ್ರಮಾಣ ಆಗ್ತವೆ. ಉಳಿದವರ ಪಾಲಿಗೆಲ್ಲ ಮಧ್ಯಮ ಪ್ರಮಾಣವೇ ಆಗಿರ್ತವೆ. ಅಂದ್ರೆ ಈ ಉತ್ತಮತ್ವ ಮಧ್ಯಮತ್ವ ಅನ್ನೋದು ಒಂದು ರಿಲೇಟಿವ್. ಅದು ನಾವು ಮೇಲ್ಮೇಲೆ ಏರ್ತಾ ಹೋದಂತೆ, ಅನುಭವಕ್ಕೆ ಹತ್ರ ಆಗ್ತಾ ಹೋದಂತೆ, ಶಾಸ್ತ್ರಾರ್ಥಯುಕ್ತವಾದ ಅನುಭವಕ್ಕೆ ನಾವು ಹತ್ರ ಆಗ್ತಾ ಹೋದಂತೆ ಅದು ನಮ್ಮ ಪಾಲಿಗೆ ಉತ್ತಮ ಪ್ರಮಾಣನೂ ಆಗಿರ್ತದೆ. ಅದು ರಿಲೇಟಿವ್. ಅಂತೂ ಫೈನಲಿ ನಾವು ಡಿಕ್ಲೇರ್ ಮಾಡಬಹುದಾದ್ದು ಅಂದ್ರೆ ಸ್ವರೂಪ ಜ್ಞಾನ. ಈ ಮಾನಸಾಪರೋಕ್ಷವು ಕೂಡ ದೃಢ ಅಲ್ಲ, ಅದರಿಂದ ಅದನ್ನು ಬಿಟ್ಟ ಪೃಥು ಮಹಾರಾಜ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ. ಆದ್ರಿಂದ ಅದೇ ಬಹಳ ಮುಖ್ಯ. ಆದ್ರಿಂದ ಈಗ ಅವ್ರು ಹೀಗೆ ಹೇಳ್ತಾರೆ, ಇವ್ರು ಹೀಗೆ ಹೇಳ್ತಾರೆ ಅಂತ ಅನ್ನೋದೆಲ್ಲ ಸಹಜವೇ. ಮತ್ತೆ ಅವ್ರು ಹಾಗೆ ಹೇಳುವುದಕ್ಕೂ ಅರ್ಥ ಇಲ್ಲ, ಇವ್ರು ಹೀಗೆ ಹೇಳುವುದಕ್ಕೂ ಅರ್ಥ ಇಲ್ಲ. ಯಾಕಂದ್ರೆ ಎಲ್ಲರೂ ನೆಚ್ಕೊಂಡಿದ್ದು ಮಧ್ಯಮ ಪ್ರಮಾಣವನ್ನೇ. ಏನ್ ಭಾಗವತ ಕೊಟ್ರೇನು, ಏನ್ ಮಹಾಭಾರತ ಕೊಟ್ರೇನು, ವೇದವನ್ನು ಕೊಟ್ರೇನು, ಆಚಾರ್ಯ ಸಿದ್ಧಾಂತವನ್ನಾದ್ರೂ ನಮ್ಮ ಕೈಯಲ್ಲಿ ಕೊಟ್ರೇನು, ಅದನ್ನು ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಂಗನ ಕೈಯಲ್ಲಿ ಮಾಡಕ್ಕೆ ಕೊಟ್ಟಾಗೇನೆ ಅವರಿಗೆ ನಾವಿರುವ ಲೆವೆಲ್ ಅಲ್ಲಿ ಗೊತ್ತು ಅರ್ಥ ಆಗೋದಿಲ್ಲ. ನಾವು ನಮ್ಮದನ್ನು ಅಭಿಮಾನದಿಂದ ಮಾತ್ರ ಅದನ್ನು ಓದ್ತಾ ಇರ್ತೇವೆ. ಅಂಥ ಎಲ್ಲ ಪ್ರಾಕೃತ ಆಗ್ರಹಗಳಿಂದ ದೂರಾಗಿ ಅದನ್ನ ಓದಬೇಕು. ಆವಾಗ ಶಾಸ್ತ್ರಾರ್ಥಯುಕ್ತವಾದ ಅನುಭವವನ್ನು ಪಡ್ಕೊಂಡ್ರೆ ಮೇಲೇರಿದ್ರೆ ಮಾತ್ರ ಅದು ನಮ್ಗೆ ಉಪಯುಕ್ತ. ಅಲ್ಲಿಯವರೆಗೆ ನಾವು ಹೇಳುವುದು ಅವ್ರು ಹೇಳುವುದು ಎಲ್ಲ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿರ್ತದೆ. ನಿಮ್ಮ ಪ್ರಶ್ನೆ ಆದ್ರಿಂದ ಸಹಜವಾಗಿ ಇದೆ, ಪ್ರಶ್ನದಲ್ಲಿ ಏನು ತಪ್ಪಿಲ್ಲ. ನಾವು ಇದೆಲ್ಲ ಇನ್ನೂ ದಾಟಬೇಕಾದ ಅನೇಕ ಹಂತಗಳಿವೆಲ್ಲ. ಏಕಂಚ ತತ್ವತೋ ವೇತ್ತುಂ ವಿನಾ ಸರ್ವಜ್ಞತಾಂ ನರಃ ನ ಸಮರ್ಥೋ ಮಹೇಂದ್ರೋಪಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೆ. ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳೋ ಮಾತು. ಒಂದೇ ಒಂದು ಸಂಗತಿ, ಒಂದು ಸಂಧ್ಯಾವಂದನದಿಂದ ಆರಂಭ ಮಾಡಿಕೊಂಡು ಅಶ್ವಮೇಧ ಯಾಗದವರೆಗೆ, ಒಂದು ಭೇದದಿಂದ ಹಿಡಿದು ವಿಷ್ಣು ಸರ್ವೋತ್ತಮತ್ವದವರೆಗೆ ಪ್ರತಿಯೊಂದು ಸಂಗತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಿದ್ರೆ ಸರ್ವಜ್ಞತ್ವವಿಲ್ಲದೆ ಅರ್ಥ ಆಗೋದಿಲ್ಲ. ಅದರ ಅರ್ಥ ಏನು? ನಮಗೆ ಮಾತು ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಭಾಷಾಶಾಸ್ತ್ರ ಬೇಕು, ವೈದ್ಯ ವಿಜ್ಞಾನ ಬೇಕು, ತಂತ್ರಜ್ಞಾನ ಬೇಕು, ಮಾನವಶಾಸ್ತ್ರ ಬೇಕು, ಇತಿಹಾಸ ಬೇಕು. ಇದು ಕೆಲವರಿಗೆ ವಿಚಿತ್ರವಾಗಿ ಕಾಣಿಸ್ತದೆ. ಯಾರ್ಯಾರಿಗೆ ದೊಡ್ಡವರಿಗೆ ಅವೆಲ್ಲ ಗೊತ್ತಿರ್ತದೆ, ಗೊತ್ತಿರುವುದರಿಂದ ಅವ್ರಿಗೆ ಸರಿಯಾಗಿ ಅರ್ಥ ಆಗಿರ್ತದೆ. ನಮಗೆ ಎಲ್ಲವೂ ಗೊತ್ತಿಲ್ಲ, ಆದ್ರಿಂದ ಅವನ್ನೆಲ್ಲವನ್ನು ಓದಿ ಗೊತ್ತಿಲ್ಲ, ಆದ್ರಿಂದ ಅಲ್ಲಿ ಎಕ್ಸ್ಪೋಜರ್ ಇಲ್ಲ, ಆದ್ರಿಂದ ನಾವಿನ್ನೂ ಈ ಲೆವೆಲ್ ಅಲ್ಲಿದ್ದೇವೆ. ಆದ್ರಿಂದ ನೀವು ಎಷ್ಟು ಬೇರೆ ಬೇರೆ ಸಂಗತಿಗಳನ್ನು ಓದ್ತೀರಿ, ಎಷ್ಟೆಷ್ಟು ಪೂರ್ವ ಪಕ್ಷಗಳು ನಿಮ್ಮ ಮನಸ್ಸಿನಲ್ಲಿ ಹಾದು ಹೋಗ್ತವೆ, ಆ ಪೂರ್ವ ಪಕ್ಷಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತೀರಿ, ಅಷ್ಟಷ್ಟು ಮುಂದೆ ತತ್ವಜ್ಞಾನ ಅಂತಲೂ ದೃಢ ಆಗ್ತಾ ಹೋಗ್ತದೆ. ಅದಕ್ಕೆ ಈಗ ಆಯುರ್ವೇದ ಔಷಧಗಳಲ್ಲಿ ಮರ್ದನಂ ಗುಣವರ್ಧನಂ ಅಂತಾರಲ್ಲ, ಆ ತರ ಮರ್ದನ ನಿತ್ಯ ನಡೀತಾ ಇರಬೇಕು. ಅದು ನಡಿಬೇಕು ಅಂತಾನೆ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಸರ್ವಜ್ಞತ್ವ ಬೇಕು ಅಂತ ಅದನ್ನ ಹೇಳುದು. ಸರ್ವದಲ್ಲಿ ಮತ್ತು ಉಳಿದೆಲ್ಲ ಸೇರ್ಲಿಲ್ವಾ? ಸರ್ವದಲ್ಲಿ ಬರೇ ಮಹಾಭಾರತ, ಪುರಾಣ, ದಾಸರ ಪದ ಇಷ್ಟು ಮಾತ್ರ ಸೇರಿದ್ದಲ್ಲಿ ಏನಲ್ವಲ್ಲ. ಸರ್ವದಲ್ಲಿ ಜಗತ್ತಿನಲ್ಲಿರುವ ಸಕಲ ಸಂಗತಿಗಳು ಸೇರಿವೆ. ಅದಕ್ಕೆ ನೀವು ಎಷ್ಟೆಷ್ಟು ಮಟ್ಟಿಗೆ ಸರ್ವಜ್ಞರಾಗ್ತೀರಿ ಅಷ್ಟಷ್ಟು ನೀವು ಜ್ಞಾನ ಬರುತ್ತದೆ. ಚತುರ್ಮುಖ ಬ್ರಹ್ಮನಿಗೆ ಎಲ್ಲವೂ ಗೊತ್ತಿರುವುದರಿಂದಲೇ ಅವನಿಗೆ ಸಿದ್ಧಾಂತದಲ್ಲಿ ಅಷ್ಟು ದಾರ್ಢ್ಯ ಇದೆ. ಅವನಕ್ಕಿಂತ ಕೆಳಗೆ ಬಂದವರಿಗೆ ಆ ಸರ್ವಜ್ಞತ್ವ ಕಡಿಮೆ ಆಗ್ತದೆ. ಅವನ ವ್ಯಾಖ್ಯಾನದಲ್ಲಿ ಅದನ್ನು ಹೇಳಿದ್ದಾರೆ. ತದನ್ನೇಷಾಂ ಯಥಾಯುಗಂ ಅಖಿಲ ಜ್ಞಪ್ತಿರಿಷ್ಯತೆ.
ಅವರವ್ರ ಮಟ್ಟಿನ ಸರ್ವಜ್ಞತ್ವ. ಅದರಿಂದ ಜ್ಞಾನವೂ ಅವರಿಗೆ ಕಡಿಮೆ ಆಗ್ತದೆ, ಅದರಿಂದ ಭಕ್ತಿಯೂ ಕಡಿಮೆ ಇರ್ತದೆ, ವೈರಾಗ್ಯವೂ ಕಡಿಮೆ ಇರ್ತದೆ ಉಳಿದವರಿಗೆ, ಅವ್ರಿಗಿಂತ ಕೆಳಗೆ ಬಂದವರಿಗೆ. ಆದ್ರಿಂದ ಅದ್ರ ಬಗ್ಗೆ ನಾವು ಬೇರೆ ಬೇರೆ ಅದನ್ನ ಓದ್ತಾ ಹೋದಾಗಲೇ, ಸರ್ವಜ್ಞತ್ವವನ್ನು ಬೆಳೆಸ್ತಾ ಹೋದಾಗಲೇ ಒಂದು ಲಾಭ ಆಗೋದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.